ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಫಾಲೋನ ಆಗ್ತಿದ್ದೀನಿ ನೋಡಿ. ಒಂದು 13 ಇಂಚು ಬಿಟ್ಟು, ನಿಮಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಒಂದು ಮೊಳದಷ್ಟು ಮೊಣಕೈವರೆಗೂ ಬಿಟ್ಟರೆ ಸಾಕಾಗತ್ತೆ. ಅಲ್ಲಿಂದ ನಾವು ಕಮೆಂಟ್ಸ್ ಮಾಡ್ಕೋಬೋದು. ನಮ್ಮ ವಿಡಿಯೋ ಜೊತೆಗೆ ನನ್ನ ಮಾತಿನ ಬಗ್ಗೆನೂ ನಿಮಗೆ ಕೇಳಿ. ಈಗ ನಾನು ಯಾವುದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಿದ್ದೀನಿ ಅಂತಂದರೆ, ಸುಮಾರು ಜನ ಬಿಗಿನರ್ಸ್ ಇರ್ತೀರ. ಬಿಗಿನರ್ಸ್ ಅಂದರೆ ಈಗ ನಮಗೆ ಗೌರಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಹತ್ತತ್ರ ಗೌರಿ ಹಬ್ಬ, ಈಗ ಆಷಾಢ ಅಷ್ಟು ಬಟ್ಟೆಗಳು ಅಂದರೆ ಏನು ಮಾಡ್ತಾರೆ ಅಂದರೆ, ಈಗ ಆಷಾಢ ಆಫರ್ ಅಂತ ಇರುತ್ತೆ ನೋಡಿ, ಆ ಆಫರಲ್ಲೂ ಸುಧಾ ಸೀರೆಗಳನ್ನು ತಗೊಂಡು ನಮಗೆ ಆಷಾಢ ಅಂತಂದ್ರೂ ಏನು ಬಟ್ಟೆ ಕಡಿಮೆ ಆಗಲ್ಲ. ಏಕೆ ಅಂತೀರಾ? ಆಷಾಢ ಆಫರ್ ಅಂತ ಬಿಟ್ಟಿರ್ತಾರೆ ನೋಡಿ. ಇನ್ನೇನೋ ಗೌರಿ ಹಬ್ಬ ಮುಂದಿನ ತಿಂಗಳಿರುತ್ತೆ, ಅಂಥ ಟೈಮಲ್ಲಿ ಆ ಟೈಮಲ್ಲಿ ತಗೊಂಡ್ರೆ ನಮಗೆ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಅಂಥೇಳಿ ಈಗಲೂ ಬಟ್ಟೆಗಳನ್ನು ತಂದು ಸ್ಟಾಕ್ ಕೊಟ್ಟಿರ್ತಾರೆ, ನಮಗೆ ಬೇಗನೆ ಸ್ಟಿಚ್ ಮಾಡಿಕೊಡಿ ಅಂತ. ಇಂಥ ಟೈಮಲ್ಲಿ ಆಲ್ಟ್ರೇಷನ್ ಅವ್ರಿಗೆ ಎಷ್ಟು ಗ್ರೇಡ್ ಅಂತಂದರೆ ತುಂಬಾ, ಯಾಕೆಂದರೆ ನಮಗೆ ಆಲ್ಟ್ರೇಷನ್ ಎಲ್ಲ ಟೈಮೇ ಇರಲ್ಲ. ಅಂಥ ಟೈಮಲ್ಲಿ ಈ ಫಾಲ್ ಹಾಕೋದಾಗಿರ್ಬೋದು, ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಫಾಲ್ ಕೊಡಲೇಬೇಕು. ಆದರೆ ಈಗ ಒಂದು ಡ್ರೆಸ್ಸು, ಈಗ ಗೌರಿ ಹಬ್ಬ ಬಂತು ಅಂದರೆ ಅದೇ ಒಂದು ದೊಡ್ಡ ಸೀಸನ್ ಆಗಿಬಿಡತ್ತೆ. ಇಂಥ ಸೀಸನಲ್ಲಿ ನೀವು ಈಗ ಹೊಸ್ದಾಗಿ ಕಲಿತಿದ್ದೀರಾ, ನಾವು ಮಾಡ್ತಿದ್ದೀವಿ ಅನ್ನೋವಂಥವ್ರಿಗೆ ಒಳ್ಳೆ ಸುವರ್ಣಾವಕಾಶ, ನೀವು ಸಣ್ಣದಾಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಯಾಕೆ ಅಂದರೆ ತುಂಬಾ ರೆಡಿಮೇಡ್ ಬಟ್ಟೆನೇ ತುಂಬಾ ಬರುತ್ತೆ. ಈಗ ಒಂದು ಮೆಚ್ಯೂರ್ ಒಂದು ಸ್ಯಾರಿ ಉಡುವವ್ರಿಗಿಂತ ಚಿಕ್ಕವ್ರು ಇರ್ತಾರೆ ನೋಡಿ, ಅಂಥವರು ಡ್ರೆಸ್ ಎಲ್ಲ ತಗೊಂಡಾಗ ಎಲ್ಲ ಆಲ್ಮೋಸ್ಟ್ ರೆಡಿಮೇಡ್ ಡ್ರೆಸ್ಗಳನ್ನೇ ತಗೊಂಡಿರ್ತಾರೆ. ಆದಷ್ಟು ಈಗ ಒಂದು 99% ಗೌರಿ ಹಬ್ಬಕ್ಕೆ ಬಟ್ಟೆಯನ್ನು ತಗೊಳ್ಳುವಂಥದ್ದು ಖಚಿತ ಹೆಣ್ಮಕ್ಳುಗಳು. ಅದರಲ್ಲಿ ನಮಗೆ ಕೆಲಸಗಳು ವಿಪರೀತ ಇರುತ್ತೆ. ಅದರಲ್ಲೂ ನೀವು ಹೊಸ್ದಾಗಿ ನಮಗೆ ಕಟಿಂಗ್ ಬರಲ್ಲ, ಸ್ಟಿಚಿಂಗ್ ಬರುತ್ತೆ ಅನ್ನೋರು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಮಾಡಿ, ಒಳ್ಳೆ ದಿನ ಸ್ಟಾರ್ಟ್ ಮಾಡಿ. ನೀವು ಸಣ್ಣದಾಗೆ ಒಂದು ಹೊಲಿಗೆ ಹಾಕೊಡಿ, ಮತ್ತು ರೇಟಲ್ಲಿ ಸ್ವಲ್ಪ ಕಡಿಮೆನೇ ತಗೋಬೇಕಾಗತ್ತೆ. ಸ್ಟಾರ್ಟಿಂಗ್ ನೋಡಿ ತುಂಬಾ ಕಡಿಮೆ ತಗೋಬೇಕಾಗತ್ತೆ. ಈ ರೀತಿ ನೀವು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೀವು ಸ್ಟಾರ್ಟಿಂಗಿಂದನೇ ನಿಮಗೆ ಹೆಚ್ಚು ಹೆಚ್ಚು ಕಸ್ಟಮರ್ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಈಗಲೇ ಶುರು ಮಾಡಿದ್ರೆ ಗೌರಿ ಹಬ್ಬ ಹತ್ತಿರ ಬರ್ತಾ ಬರ್ತಾ ಬರ್ತಾ, ಯಾಕೆಂದರೆ ನಮಗೆ ಎಲ್ಲ ಬ್ಲೌಸ್ಗಳೆಲ್ಲ ತುಂಬಾ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಇವೆಲ್ಲ ಕೆಲಸಗಳು ತುಂಬಾ ಹಿಂಸೆ ಆಗುತ್ತೆ. ಸುಮಾರು ಜನಕ್ಕೆ ನಾನು ಹೇಳ್ತೀನಿ, ಈ ಟೈಮಲ್ಲಿ ಒಂದೇ ಸಮ ಅದು ಇದು ಎಲ್ಲ ತರಬೇಡಿ ಅಂತೇಳಿ. ಯಾಕೆ ಅಂತಂದರೆ ಎಲ್ಲರಿಗೂ ದುಡ್ಡು ಅವತ್ತಿಗೆ ನಾವು ತಗೋಬೇಕು ಅಂತಂದರೆ ಮುಂದಾಗೆ ತಗೊಂಡು ಮಡಿಕೋಬೇಕು ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಯಾವಾಗ ಅಡ್ಜಸ್ಟ್ ಆಗುತ್ತಾಗ ತರ್ತಾರೆ. ನಮ್ಮ ಮಾಡೋ ಕೆಲಸ ಟೈಲರಿಂಗ್ ಕೆಲಸ ಅಂದಮೇಲೆ ನಾವು ಮಾಡಲೇಬೇಕಾಗತ್ತೆ. ಇಂಥ ಟೈಮಲ್ಲಿ ನಾನು ಹೇಳೋದೇನೆಂದರೆ, ಆದಷ್ಟು ಒಂದು ಟೈಲರ್ ಇರ್ತಾರೆ ನಿಮ್ಮ ಪಕ್ಕದಲ್ಲಿ, ಒಂದು ಟೈಲರ್ ಇರ್ತಾರೆ ನೋಡಿ, ಅವ್ರಿಗೆ ಹೇಳ್ಕೊಳ್ಳಿ. ಯಾವ ರೀತಿ ಅಂತಂದರೆ, ಈಗ ನಿಮಗೆ ಜಾಸ್ತಿ ಆಗುವಂಥ ಬಟ್ಟೆಯನ್ನು, ಈಗ ನಿಮಗೆ ಜಾಸ್ತಿ ಆಗುವಂಥ ಬಟ್ಟೆ ಅಂದರೆ ನಿಮಗೆ ಸ್ಟಿಚ್ ಮಾಡೋಕ್ಕೆ, ಕಟಿಂಗ್ ಮಾಡೋಕ್ಕೆ ಬರಲ್ಲ ಅಲ್ವಾ? ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ಆಲ್ಟ್ರೇಷನ್ ಬಂದರೆ ಕೊಡಿಸಿ ನನಗೆ, ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಈ ರೀತಿ ಎಲ್ಲ ನೀವು ಪರಿಚಯನ ಮಾಡ್ಕೋಬೇಕಾಗತ್ತೆ. ನಿಮಗೆ ಕಸ್ಟಮರ್ ಇನ್ಕ್ರೀಸ್ ಆಗೋವರೆಗೂ ನೀವು ಈ ರೀತಿ ಹೇಳಿದಾಗ, ಯಾಕೆ ಅಂದರೆ ಈಗ ನಾನು ಟೈಲರ್ ಆಗಿರೋದ್ರಿಂದ ಹೇಳ್ತಿದ್ದೀನಿ, ನಾನು ಸುಮಾರು ಆ ರೀತಿಯೇ ಕೊಟ್ಟು ಈ ಆಲ್ಟ್ರೇಷನ್ ಎಲ್ಲ ಇಂಥ ಟೈಮಲ್ಲಿ ನನಗೆ ಆಗದೇ ಇರುವಾಗ ನಾನು ಕೊಟ್ಟು ಮಾಡಿಸುವಂಥದ್ದು. ಅದಕ್ಕೋಸ್ಕರ ಈಗ ಅವರು ಬೆಳೀತಾರೆ, ಜೊತೆಗೆ ನೀವು ಬೆಳಿಬೋದು, ಒಬ್ರಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ. ಮತ್ತು ನಿಮ್ಮ ಬೇರೆಯವ್ರನ್ನ ಹೆಲ್ಪ್ ಕೇಳೋದ್ರಿಂದ ಅಲ್ಲಿಂದ ನೀವು ಸಹಾಯ ಪಡ್ಕೊಂಡಂಗೆ ಆಗುತ್ತೆ, ಮತ್ತು ನಿಮ್ಮ ಏನು ಇನ್ಕ್ರೀಸ್ ಮಾಡ್ಕೊಂಡಂಗೆ ಆಗುತ್ತೆ ಕಸ್ಟಮರ್ನ. ಈ ರೀತಿ ಆದಾಗ ನೀವು ಒಂದು ಫಾಲ್ ಹಾಕೋದಿರ್ಬೋದು, ನೀವು ಒಂದು ಆಲ್ಟ್ರೇಷನ್ ನೀಟಾಗಿ ಮಾಡಿಕೊಟ್ರಿ ಅಂದರೆ ಒಂದು ಫಾಲ್ ಹಾಕೋದಕ್ಕೆ ಕೊಡ್ತಾರೆ, ಒಂದು ಬೆಡ್ಶೀಟ್ ಸ್ಟಿಚ್ಚಿಗೆ ಕೊಡ್ತಾರೆ. ಮತ್ತು ಈ ಸುಮಾರು ಆಲ್ಟ್ರೇಷನ್ ಅಂದರೆ ಒಂದೇ ಅಲ್ಲ, ಸುಮಾರು ಬಂದು ಸೇರ್ಕೊತವೆ. ಒಂದು ಪೆಟಿಕೋಟ್ ಸ್ಟಿಚ್ ಆಗಿರ್ಬೋದು, ಮತ್ತು ಒಂದು ಚೂಡಿದಾರ್ ಸ್ಟಿಚ್ ಆಗಿರ್ಬೋದು, ಮತ್ತು ಒಂದು ಬ್ಲೌಸ್ ಆಲ್ಟ್ರೇಷನ್, ಒಂದು ಟಕ್ಸ್ ಹಾಕುವಂಥದ್ದು ಇರ್ಬೋದು. ಕೇವಲ ಒಂದು ಟಕ್ಸ್ ಹಾಕೋದಕ್ಕೂ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ರೀತಿ ಇರುವಾಗ ನೀವು ಸುಮ್ಮನೆ ಸ್ಟಿಚಿಂಗ್ ಬರುತ್ತೆ, ಯಾಕೆ ಸುಮ್ಮನೆ ಕೂರಬೇಕು, ಮನೆಯಲ್ಲಿ ಸುಮ್ಮನೆ ಕೂರೋ ಬದಲು ಈ ರೀತಿಯೆಲ್ಲ ನೀವು ಒಂದು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ನೀವು ಬಿಸ್ನೆಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ, ನಿಮಗೆ ಯಾರೂ ಗೊತ್ತೇ ಇಲ್ಲ, ನಮಗೆ ಈಗಷ್ಟೇ ನಾವು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದಾಗ, ನಿಮ್ಮ ಪಕ್ಕದಲ್ಲಿ ಟೈಲರ್ಗಳು, ಈಗಂತೂ ಟೈಲರ್ಗಳು ತುಂಬಾ ಇದ್ದಾರೆ, ಅಂಥದ್ರಲ್ಲೂ ತುಂಬಾ ಬಟ್ಟೆ ಇರ್ತವೆ. ಈ ಸೀಸನ್ ಗೌರಿ ಹಬ್ಬ ಸೀಸನ್ನಲ್ಲಿ ಒಂದು 99% ಅಷ್ಟು ಹೆಣ್ಣುಮಕ್ಕಳು ಬಟ್ಟೆ ಇಲ್ಲದಂತೆ ಹೊಸ ಬಟ್ಟೆ ತಗೊಳ್ದೆ ಇರೋದೇ ಇಲ್ಲ. ಅದರಿಂದಾಗಿ ಎಲ್ಲಿ ಎಷ್ಟು ಟೈಲರ್ ಇದ್ರೂ ಅಷ್ಟು ಬ್ಯುಸಿ ಇರುತ್ತೆ. ಇಂಥ ಟೈಮಲ್ಲಿ ನೀವು ಒಂದು ಅಂಗಡಿ ಸ್ಟಿಚ್ ಮಾಡುವಂಥವ್ರಿಗೆ ಆಗ್ಬೋದು, ಅವ್ರಿಗೆ ಹೋಗಿ ಒಂದು ಕೇಳ್ಕೊಂಡಾಗ
ಒಬ್ಬರಿಂದ ಒಬ್ಬರು ಎಲ್ಪು ಆಗಲೇಬೇಕು. ಸುಮ್ಮನೆ ಯಾರು ಎಲ್ಪ್ ಇಲ್ಲದಂತೆ ಎಲ್ಲ ಬೆಳೆದು ಬಿಡಲ್ಲ. ಅದಕ್ಕೋಸ್ಕರ ಕಮ್ಯುನಿಕೇಷನ್ ಏನಿದೆ, ಒಬ್ಬರಿಂದ ಒಬ್ಬರು ಎಲ್ಪನ್ನು ತಗೊಳ್ಳುವಂಥದ್ದು ತುಂಬ ಅದು ಮಾಡಲೇಬೇಕಾಗತ್ತೆ. ಅಂಥ ಟೈಮಲ್ಲಿ ನಿಮಗೆ ಅವರು ಎಲ್ಪ್ ಮಾಡಿದಾಗ ನೀವು ಸ್ವಲ್ಪ ಅವ್ರಿಗೆ ಒಂದು ಹೆಚ್ಚಾದಾಗ ಒಂದು ಸ್ವಲ್ಪ ಮಾಡ್ಕೊಳ್ಳುವಂಥದ್ದು ಏನೋ ನಿಮ್ಮ ಕೈಲಾದಂಥ ಎಲ್ಪನ್ನು ನೀವು ಮಾಡಿ. ಆಗ ನಿಮಗೆ ಕಮ್ಯುನಿಕೇಷನ್ ಇಬ್ಬರಲ್ಲೂ ಬೆಳೆದಾಗ ಅವ್ರಿಗೆ ಎಕ್ಸ್ಟ್ರಾ ಬಂದಂಥ ಬಟ್ಟೆಯನ್ನು ನಿಮಗೆ ಕರೆದು ಕೊಡುವಂಥದ್ದು. ಯಾಕೆಂದರೆ ಇದು ನನ್ನ ಅನುಭವ. ನನಗೂ ಅಷ್ಟೇ ತುಂಬಾ ನಮ್ಮ ಪಕ್ಕದಲ್ಲಿ ಕೆಲವರು ತುಂಬಾ ಬಟ್ಟೆ ಇದ್ದಾಗ ಈ ಮದುವೆ ಸೀಸನಲ್ಲಿ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಈ ಫಾಲ್ಗಳಿರುತ್ತೆ ನೋಡಿ, ಫಾಲ್ಗೆ ಮಾಡ್ಕೊಡುವಂಥದ್ದು ಇರ್ಬೋದು, ಇದೆಲ್ಲನೂ ಮಾಡಿಕೊಡ್ತಿದ್ರು. ಅಂಥ ಟೈಮಲ್ಲಿ ನನಗೆ ಜಾಸ್ತಿ ಆದಂಥ ಬಟ್ಟೆಗಳನ್ನ ನಾನು ಈಗಾಗಲೇ ನಿಮ್ಗೆ ತುಂಬ ಸತಿ ಹೇಳಿರ್ತೀನಿ. ಆಲ್ಟ್ರೇಷನ್ ಬಂದಾಗ ನಾನು ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಯಾಕೆಂದರೆ ಮಾಮೂಲಿ ಕಸ್ಟಮರು ನಾವು ಹಂಗೆ ಆಲ್ಟ್ರೇಷನ್ ಕೊಟ್ಟಾಗ ನಾವು ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ತಗೊಂಡು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿ ಕೊಟ್ಟಿರುವಂಥದ್ದು ಇದೆ. ಈ ರೀತಿ ನೀವು ಟ್ರೈ ಮಾಡಿ. ಸುಮ್ಮನೆ ಕೂರೋ ಬದಲು ಆರಾಮಾಗಿ ಒಂದು ದಿನ ಒಂದು 500 ರೂಪಾಯಿ ಸಂಪಾದನೆ ಮಾಡಿದ್ರೆ ನಿಮ್ಗೆ ಯಾರೂ ಕೊಟ್ಬಿಡಲ್ಲ. ಅದು ನಮ್ಮ ಸ್ವಂತ ಸಂಪಾದನೆ ಅಂತ ಆದಾಗ ತುಂಬಾ ಖುಷಿಯಾಗತ್ತೆ. ನಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾವು ದುಡಿತಿದ್ದೀವಿ, ನಾವು ಏನೋ ಒಂದು ಮಾಡ್ಬೋದು ಅನ್ನುವಂಥದ್ದು ನಮಗೆ ಆತ್ಮವಿಶ್ವಾಸ ಬರುತ್ತೆ. ಹಂಗಿದ್ದಾಗ ನಿಮಗೆ ಆಟೋಮೆಟಿಕ್ಕಾಗಿ ಮುಂದೆ ಏನು ಮಾಡ್ಬೋದು, ಮುಂದೆ ಏನು ಕಲಿಬೋದು ಅನ್ನುವಂಥದ್ದಕ್ಕೂ ಇದು ದಾರಿಯಾಗತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಸುಮ್ಮನೆ ಯಾರು ಕೂರೋ ಬದಲು ಈ ರೀತಿ ಒಂದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅನುಭವನ ನಮ್ಮ ಕಮೆಂಟಲ್ಲಿ ತಿಳಿಸಿ. ಈಗಲೇ ಅಂತಲ್ಲ, ನಿಮಗೆ ಏನು ಅನ್ನಿಸುತ್ತೆ ಈಗ ಒಂದಷ್ಟು ಸ್ಟಿಚ್ ಮಾಡಿ ಶುರು ಮಾಡಿ, ಒಳ್ಳೆಯದಾಗಲಿ. ಶುರು ಮಾಡಿ ನಿಮಗೆ ಇದರಿಂದ ಹೆಲ್ಪ್ ಆಯಿತಾ ಅನ್ನುವಂಥದ್ದನ್ನು ಕಮೆಂಟಲ್ಲಿ ತಿಳಿಸಿ. ಯಾವುದೇ ವೀಡಿಯೋಗಾದ್ರೂ ಸರಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ರೀತಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ನಾವು ಕಟಿಂಗ್ ಸ್ಟಿಚಿಂಗ್ ಬಂದರೆ ಇನ್ನೂ ಓಕೆ. ಈಗ ನಾನು ಬರೀ ಕಟಿಂಗ್ ಸ್ಟಿಚಿಂಗನ್ನು ಒಂದು ಬ್ಲೌಸ್ ಆಗ್ಬೋದು, ಒಟ್ಟಿನಲ್ಲಿ ಬ್ಲೌಸ್ ಸ್ಟಿಚಿಂಗು, ಲೆಹಂಗಾಗಳು, ಡ್ರೆಸ್ಗಳು ಈ ರೀತಿ ಎಲ್ಲ ಸ್ಟಿಚ್ ಮಾಡ್ತಿದ್ದೆ. ನನಗೆ ಅನ್ನಿಸ್ತು ನಾನು ಇಷ್ಟಲ್ಲೇ ಇದ್ದರೆ ಆಗಲ್ಲ, ನಾನು ಇನ್ನೂ ಏನೋ ಕಲಿಬೋದು, ಯಾಕೆ ಕಲಿಯಕ್ಕಾಗಲ್ಲ ಅಂತೇಳಿ ನಾನು ಕ್ರೋಸಾ ಕುಚ್ಚನ್ನು ಕಲಿತೆ. ಪುನಃ ಅದರಿಂದ ನೆಕ್ಸ್ಟ್ ಸ್ಟೆಪ್ಪು ಆರಿ ವರ್ಕನ್ನು ಕಲಿತೆ. ಈ ರೀತಿ ಈಗ ನೀವು ಬೇರೆಯವ್ರಿಗೆ, ಯಾಕೆಂದರೆ ಕೆಲವರು ಕಣ್ಣಿಗೆಲ್ಲ ಹಿಂಸೆ ಆಗುತ್ತೆ, ಆ ಸಣ್ಣದೆಲ್ಲ ಬೀಡ್ಸ್ ಎಲ್ಲ ಹೇಗಾಗ್ತೀಯಾ ಎಲ್ಲ ಕೇಳ್ತಾರೆ. ಆ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ಬ್ಲೌಸ್ಗೆ ನೀವು ವರ್ಕ್ ಮಾಡಿಕೊಂಡ್ರೆ ಒಂದಷ್ಟು ದುಡ್ಡನ್ನು ಉಳಿಸ್ಬೋದು, ಜೊತೆಗೆ ನಮ್ಮ ಕೆಲಸ ನಾವೇ ಮಾಡಿಕೊಂಡು ಅನ್ನುವಂಥ ಒಂದು ಖುಷಿನೂ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಆದಷ್ಟು ಸೋಮಾರಿಗಳಾಗದೇ ಇರೋ ರೀತಿ ನಮ್ಗದು ಬರಲ್ಲ. ಅದೊಂದು ನೆಪ ಅಂತ ನಾನು ಅನ್ಕೊತೀನಿ. ನಾವು ಮನಸ್ಸು ಪಟ್ಟರೆ ಕೆಲಸ ಮಾಡ್ಬೋದು, ನಾವು ಅದೊಂದು ನೆಪ ಅನಿಸುತ್ತೆ. ಏಕೆ, ನನಗೆ ಕಟಿಂಗ್ ಬರಲ್ಲ, ನಾನು ಬರೀ ಸ್ಟಿಚಿಂಗು, ಯಾರು ಕೊಡ್ತಾರೆ ಏನು, ಇದೆಲ್ಲ ಒಂದು ನೆಪ ಅಷ್ಟೇ. ಅದಕ್ಕೋಸ್ಕರ ನೀವು ಟ್ರೈ ಮಾಡಿ. ಯಾವುದೇ ಒಂದು ಕೆಲಸನ ನಾವು ಟ್ರೈ ಮಾಡಿದಾಗ ಅಷ್ಟೇ ಅದು ಫೇಲ್ಯೂರೋ ಪಾಸೋ ನಮಗೆ ಗೊತ್ತಾಗುತ್ತೆ. ಫೇಲ್ಯೂರ್ ಆದರೆ ಅನುಭವ ಆಗುತ್ತೆ, ಪಾಸ್ ಆದರೆ ನಮಗೆ ನಮ್ಮ ಏನು ಫ್ಯೂಚರ್ ಇದೆ ಅದು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಫ್ಯೂಚರನ್ನು ಅಭಿವೃದ್ಧಿಗೊಳಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ನಮ್ಮ ಕೈಲಾಗಲಿಲ್ವಾ, ಫೇಲ್ಯೂರ್ ಆಯಿತಾ, ಅಕಸ್ಮಾತ್ ನಮಗೆ ಬಟ್ಟೆನೇ ಬರಲಿಲ್ವಾ, ಅದು ಇನ್ನೊಂದು ನಾವೇನೋ ಕಲಿಯೋದಕ್ಕೆ ಅದು ನಮಗೆ ಅನುಭವ ಆಗುತ್ತೆ. ಹೀಗಾಗಿತ್ತು ಅನ್ನುವಂಥ ಅನುಭವ ಆಗುತ್ತೆ. ಏನಾದರೂ ಮಾಡಿದ್ರಷ್ಟೇ ಅದು ಕೆಟ್ಟದ್ದಾ ಒಳ್ಳೆಯದಾ ಅಂತ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ. ಮತ್ತು ನಮ್ಮ ಕೈಲಿ ಆಗುತ್ತಾ, ನಮ್ಮ ಕೈಲಿ ಇದು ಆಗುತ್ತೋ ಆಗಲ್ವೋ ಅನ್ನುವಂಥ ಏನು ಕನ್ಫ್ಯೂಷನ್ಸ್ ಇರುತ್ತೆ ನೋಡಿ, ಅದಕ್ಕೆ ಅದು ನಮಗೆ ಗೊತ್ತಾಗತ್ತೆ. ನಾವು ಮಾಡುವಾಗ ಖಂಡಿತ ನಮ್ಮ ಕೈಲಾಗತ್ತೆ, ಯಾಕಾಗಿಲ್ಲ ಅಂತ ನೋಡಿ. ಕಾಟನ್ ಸೀರೆಗೆ ನಾನು ಫಾಲನ್ನು ಹಾಕಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ. ಕಾಟನ್ ಸೀರೆಗೆ ತುಂಬಾ ಈಸಿಯಾಗಿ ಫಾಲನ್ನು ಹಾಕ್ಬೋದು ಅಂತ ಹೇಳ್ದ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.